ನಮಸ್ಕಾರ. ನಾನು ನಿಮ್ಮ ಕೃಷಿಕ ಕಿರಣ್ ಮಾತಾಡ್ತಾ ಇರೋದು. ನಿಮಗೆ ಅಡ್ಲುಗಿಡದ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಇವತ್ತು ಈಲ್ಡ್ ಸ್ಟಾರ್ಟ್ ಆಗಿದೆ. ಈಲ್ಡ್ ಯಾವ ರೀತಿ ಬಂದಿದೆ ಏನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಫಸ್ಟು ನಿಮಗೆ ನೋಡಿ, ದಂಟಿ ಈಗ ಈಲ್ಡು ಸ್ಟಾರ್ಟ್ ಆಗಿದೆ. ಅಡ್ಲಕಾಯಿ ನೋಡ್ಬೋದು ನೀವು, ಎಲ್ಲ ಚೆನ್ನಾಗೂ ಬರ್ತಾ ಇದೆ. ಆ ಟೈಮಿಗೆ ಕರೆಕ್ಟಾಗಿ ಇದು ಕಟಾವಿಗೂ ಬಂದಿದೆ. ದಂಟು ಬೀಜ ನೋಡಿ ಈ ರೀತಿ ಬರಬೇಕು. ಈ ಕೆಲವೊಂದು ಒಣಗಿದೆ ನೋಡಿ, ಇಲ್ಲಿ ಈ ರೀತಿ ಒಣಗ್ತಾ ಇರಬೇಕು. ಈ ರೀತಿ ಒಣಗಿದ ಮೇಲೆ ಇದನ್ನು ಕಟಾವು ಮಾಡ್ಕೊಬೇಕು. ತೀರಾ ಜಾಸ್ತಿ ದಿನ ಬಿಟ್ರೂ ಇದಾಗುತ್ತೆ, ಉದುರೋಗುತ್ತೆ ಎಲ್ಲನ. ಈ ರೀತಿ ಬೀಜ ಈ ಥರ ಬರಬೇಕು. ತೀರಾ ಹಸಿನೂ ಇರಬಾರ್ದು, ತೀರಾ ಒಣಗಿರೆಲ್ಲ ಕೆಳಗೆ ಬೀಳುತ್ತೆ. ನೋಡ್ಬೋದು ನೀವು, ಈ ರೀತಿ ಎಲ್ಲ ಕೆಳಗೆ ಬೀಳ್ತಾ ಇರುತ್ತೆ ಒಣಗೊಣಗೆ. ಆ ಟೈಮಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಬೇಕು ಇದನ್ನು, ಯಾಕೆಂದರೆ ಮುಂದಿನ ಸಲ ನಮಗೆ ಹಾಕೋಕ್ಕೆ ಬೀಜ ಆಗುತ್ತಿದ್ದು. ನೋಡಿ ಅಡ್ಲಕಾಯಿ ಎಲ್ಲ ಸ್ಟಾರ್ಟ್ ಆಗಿದೆ. ಈ ರೀತಿ ನಮ್ಗೆ ಆಲೇ ಇದು ಸ್ಟಾರ್ಟಾಗಿ ಒಂದು ತಿಂಗಳಿಂದ ಅಲ್ಲೇ ಕಟಾವು ಮಾಡ್ತಾ ಇದ್ದೀವಿ. ನಾವು ವೀಡಿಯೋ ಮಾಡೋಕ್ಕೆ ಟೈಮ್ ಇರೋದಲ್ಲ, ಅವತ್ತಿಂದ ವೀಡಿಯೋ ಮಾಡಿರಲಿಲ್ಲ, ನಿಮಗೆ ತಿಳಿಸ್ತಿರಲಿಲ್ಲ. ನೋಡಿ ಬನ್ನಿ, ಇವತ್ತು ತಿಳಿಸ್ಕೊಡ್ತೀನಿ. ಈ ರೀತಿ ಎಲ್ಲ ಬಂದಿದೆ. ಇಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಈಲ್ಡು ಬೆಳೆ ಎಲ್ಲನ. ಇದರಲ್ಲಿ ಕೆಲವೊಂದು ಬೀಜಕ್ಕೂ ಆಯ್ಕೆ ಮಾಡಿದ್ದೀವಿ. ಅಡ್ಲಕಾಯಿ ಇದು ಮುಂದಿನ ನಮಗೆ ಬೇಕಾದ ತಕ್ಷಣ ನಾವು ಎಲ್ಲೂ ಬೀಜ ತರಲ್ಲ, ನಾವೇ ಮಾಡಿರ್ತೀವಿ. ನೋಡಿ ಇದು ಬೀಜ ನಾವು ಬೀಜಕ್ಕೆ ಆಯ್ಕೆ ಮಾಡೋದು. ಇದು ಅಡ್ಲಕಾಯಿ ಬೀಜಕ್ಕೆ ಆಯ್ಕೆ ಮಾಡ್ರೆ ಅಂತ ಅಡ್ಲಕಾಯಿ ಇದು. ನೋಡಿ ಎಷ್ಟು ಲಾಂಗ್ ಇದೆ. ಈಗ ನಾನು ಹೈಟ್ ಎಷ್ಟಿದ್ದೀನಿ ನೋಡಿ, ಇಷ್ಟುದ ಐತೆ. ಇಲ್ಲಿ ಕೆಳಗೆ ನೋಡಿ ಇಷ್ಟು ಗ್ಯಾಪ್ ಇದೆ ಅಷ್ಟೇ, ಒಂದು ಅರ್ಧ ಅಡಿ ಗ್ಯಾಪ್ ಇದೆ. ಟೋಟಲ್ ಎಷ್ಟು ಅಡಿ ಬರ್ಬೋದು ಅದು? ಬರುತ್ತೆ 1 ಮೀಟ್ರಿಗಿಂತ ಜಾಸ್ತಿ ಬರುತ್ತೆ ಇದು. ಒಂದು 4 ಅಡಿ 4.25 ಅಡಿವರೆಗೂ ಬರುತ್ತಿದ್ದು. ಅಂತ ಇದು ದಪ್ಪನೂ ಇರಬೇಕು ನೋಡಿ, ತೀರಾ ಸಣ್ಣನೂ ಇರಬಾರ್ದು. ಅಡ್ಲಕಾಯಿ ಇಳುವರಿ ಬರಬೇಕಂದ್ರೆ ಸ್ವಲ್ಪ ದಪ್ಪನೂ ಇರಬೇಕು ನೋಡಿ. ಆದರೂ ಅಷ್ಟು ನಾವು ಚಪ್ರ ಹೈಟ್ ಹಾಕ್ಬೇಕು ಅನ್ನೋದು ಇದಕ್ಕೇನೆ. ನೋಡಿ ನಾನು ಇಷ್ಟುದ ಇದ್ದೀನಿ, ಇಷ್ಟು ದೂರ ಕೈ ಅಟ್ಟಿದ್ರೆ ಸಿಗುತ್ತೆ. ಈ ಹೈಟ್ ಹಾಕಿದ್ರೆ ಇದು ಜಗ್ಗಿದೆ ನೋಡಿ, ಈ ರೀತಿ ಆಗುತ್ತೆ. ಕಾಯಿ ನೆಲತ್ತಾಗ್ರೆ ಕಾಯಿ ಕೊಳ್ತೋಗುತ್ತೆ. ಆದಷ್ಟು ಹೈಟ್ ಇರ್ಬೇಕು ಚಪ್ರ. ನೋಡಿ ನಮ್ದು ಇನ್ನೂ ಬಳ್ಳಿ ಎಲ್ಲ ಕವರ್ ಆಗಿಲ್ಲ, ಇಲ್ಲೆಲ್ಲ ಖಾಲಿ ಇದೆ ಚಪ್ರ. ಇನ್ನು ಇವಾಗ ಸ್ಟಾರ್ಟ್ ಆಗಿರೋದು. ಸೊಸಿ ಹಾಕಿ 2 ತಿಂಗಳಿಗೆಲ್ಲ ಸ್ಟಾರ್ಟ್ ಆಗಿದೆ. ಅಂದರೆ ಬೀಜ ಊರಿ 3 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇದು ಪೂರ್ತಿ ಎಲ್ಲ ಇದೆಲ್ಲ ಚಪ್ರ ಎಲ್ಲ ಕೂಡಿದ್ರೆ ಇನ್ನೂ ಇಳುವರಿ ಜಾಸ್ತಿ ಆಗುತ್ತೆ. ನಿಮ್ಗೆ ಯಾವ ರೀತಿ ಅಂದರೆ ಇಲ್ಲಿ ಚಪ್ರ ಜಾಸ್ತಿ ಇದೆ ನೋಡಿ, ಇಲ್ಲಿ ಆದರೂ ಇಲ್ಲೆಲ್ಲ ಗ್ಯಾಪ್ ಇದೆ, ಆದರೆ ಇಲ್ಲಿ ಇಳುವರಿ ಜಾಸ್ತಿ ಇದೆ. ಅದೇ ರೀತಿ ನಿಮ್ಗೆ ಇಳುವರಿ ಬರಬೇಕು. ನಿಮಗೆ ಒಬ್ಬೊಬ್ರದ್ದು ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ ಗಿಡ ಜಾಸ್ತಿ ಬೆಳೆದಿರುತ್ತೆ, ಆದರೂ ಇಳುವರಿ ಕಡಿಮೆ ಆಗಿರುತ್ತೆ. ನಮ್ಮ ನೋಡಿ ಕಡಿಮೆ ಚಪ್ರ ಕೂಡ್ತಿದ್ದಂಗೆ ಅಲ್ಲೇ ಇಳುವರಿ ಸ್ಟಾರ್ಟ್ ಆಗಿದೆ. ನೋಡ್ಬೋದು ನೀವು. ನೋಡಿ ನಮ್ಮಲ್ಲಿ ಒಂದು 3 ಥರದ ವೆರೈಟಿ ಮಾಡ್ಕೊಂಡಿದ್ವಿ. ಇದು ಒಂಥರ ವೆರೈಟಿನೇ. ನೋಡ್ಬೋದು ನೀವು, ಇದನ್ನು ನಾವು ಬೀಜಕ್ಕೆ ಆಯ್ಕೆ ಮಾಡಿರೋದು. ಅಂದರೆ ಇದನ್ನ ದಪ್ಪ ಆಗುತ್ತೆ, ನಾವು ಕಟ್ ಮಾಡಬಾರ್ದು, ಮರ್ತು ಒಂದ್ಸರಿ ಇದನ್ನು ಕಟ್ಟಿದ್ದೀವಿ. ನೋಡಿ ಇಲ್ಲೊಂದು ಆಯ್ಕೆ ಮಾಡಿರೋದು ನೋಡಿ, ಈ ತೂಕ ಫುಲ್ ಜಗ್ತಾ ಇದೆ. ಇದು ನೆಲಕ್ಕೆ ಗ್ಯಾಪ್ ಇಲ್ಲ, ಒಂದು ಸ್ವಲ್ಪ ಒಂದು 2 ಇಂಚ್ ಗ್ಯಾಪ್ ಇದೆ ನೋಡಿ. ಈ ರೀತಿ ಆಯ್ಕೆ ಮಾಡಿದ್ದೀವಿ. ನಿಮಗೆ ಮುಂದಿನ ವರ್ಷ ಬೇಕಾದ್ರೆ ಬೀಜನೂ ಬೇಕಾದ್ರೆ ಸಿಗುತ್ತೆ ನಮ್ಮ ಹತ್ರ. ಆಸಕ್ತಿ ಇರೋರು ಹಾಕ್ಬೋದು. ಮುಂದಿನ ವರ್ಷ ನಿಮಗೆ ಬೇಕಾದಲ್ಲಿ ಸಸಿ ಬೇಕಾದ್ರೂ ಕೊಡ್ತೀವಿ, ಅಥವಾ ಬೀಜ ಬೇಕಾದ್ರೂ ಕೊಡ್ತೀವಿ. ಈ ರೀತಿ ಇದೆ ನಮ್ಮದು ಈಲ್ಡು, ನೀವೆಲ್ಲ ನೋಡ್ಬೋದು. ನೋಡಿ ನಾವು ಇನ್ನೂ ಊಜಿ ಮಾತ್ರ ಕಟ್ಟಿಲ್ಲ, ಅದಕ್ಕೆ ಊಜಿ ಮಾತ್ರ ಕಟ್ಟಬೇಕು. ಇಲ್ಲಾಂದರೆ ಈ ಥರದ ನೊಣ ಇದೆಯಲ್ಲ, ಈ ಥರ ಈ ನೊಣ ಏನು ಮಾಡುತ್ತೆ, ಬಂದು ಚುಚ್ಚಿ ಮೊಟ್ಟೆ ಇಟ್ಟು ಮಾವಿನ ಹಣ್ಣಿಗೆಲ್ಲ ಇಚ್ಚಿ ಹಾಕುತ್ತಲ್ಲ, ಆ ರೀತಿ ಮಾಡುತ್ತೆ ಈ ನೊಣ. ಈ ರೀತಿ ಕೈಯೆಲ್ಲ ಕೊಳ್ತೋಗುತ್ತೆ. ಅದಕ್ಕೋಸ್ಕರ ನಾವು ಊಜಿ ಮಾತ್ರ ಕಟ್ಟಬೇಕು. ಅದು ಕಡಿಮೆ ರೇಟಲ್ಲಿ ಯಾವ ರೀತಿ ಅದು ಹೆಂಗೆ ಕಟ್ಟೋದು, ಇದು ಬಡಿಸ್ತು ಫುಲ್ಲು ಸೆಟ್ಟೆ ಬರುತ್ತೆ. ಅದು ರೈಟು ಬಂದು ಒಂದು 500 ರೂಪಾಯಿ ಎಲ್ಲ ಮೇಲೆ ಆಗುತ್ತೆ. ನಾವು ಬರೀ 80 ರೂಪಾಯಿ ಮಾತ್ರ ತಗೊಂಬಂದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಆಲ್ಟ್ರ್ ಮಾಡ್ಕೊಡ್ತೀವಿ. ಅದು ನಿಮಗೆ ನಾನು ಮಾಡಬೇಕಾದ್ರೆ ತೋರಿಸ್ತೀನಿ ಎಲ್ಲನ. ಅದನ್ನು ಮಾಡಲಿಲ್ಲ ಅಂದರೆ ಈ ಥರ ಬರುತ್ತೆ. ಈ ಥರ ನೊಣಗಳಿಂದ ಜಾಸ್ತಿ ಕಾಯೆಲ್ಲ ಕೊಳ್ತೋಗುತ್ತೆ. ಇದಕ್ಕೆ ಸ್ಪ್ರೇನೂ ಮಾಡ್ಬೋದು, ಅಂದರೆ ಯಾವಾಗಲೂ ಸ್ಪ್ರೇ ಮಾಡೋಕ್ಕಾಗಲ್ಲ, ಈ ನೊಣ ಅವೇಡಿ ಬರೋಲ್ಲ. ಆದಷ್ಟು ಇದನ್ನು ಊಜಿ ಮಾತ್ರ ಕಟ್ಟೋದ್ರಿಂದನೇ ಅದು ಅಟ್ರಾಕ್ಷನ್ ಆಗಿ ಸತ್ತೋಗುತ್ತೆ. ಅದರಿಂದ ಬೇಗ ಅವೇಡಿಗೂ ಬರುತ್ತೆ, ನಿಮಗೆ ಕಾಯಿ ಜಾಸ್ತಿ ಹಾಳಾಗಲ್ಲ. ನೀವು ಸ್ಪ್ರೇಗಿನ್ನ ಊಜಿ ಮಾತ್ರ ಕಟ್ಟೋದೇ ಬೆಸ್ಟ್ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಸ್ಪ್ರೇ 2 ದಿನಕ್ಕೆ 3 ದಿನಕ್ಕೆಲ್ಲ ಸ್ಪ್ರೇ ಮಾಡಬೇಕಾಗುತ್ತೆ, ನಾವು ಸ್ಪ್ರೇ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಊಜಿ ಮಾತ್ರನೇ ಕಟ್ತೀವಿ. ಈ ಥರ ಬಳ್ಳಿಯೆಲ್ಲ ಎಳೆ ಬಿದ್ದಿಲ್ಲ ನಮ್ಮದು, ಈ ರೀತಿ ಇದು ಕಾಯಿ ಬಂದಿರೋದಕ್ಕೆ ಇಲ್ಲಿ ಬಂದಿದೆ. ಈ ರೀತಿ ಇರಬೇಕು ನಮಗೆ ನೋಡ್ಬೋದು ನೀವು. ಇಷ್ಟು ಕಾಯಿ ಬಿಟ್ಟರು ನಾವು ಇದರಡೆಗೆ ಫ್ರೀಯಾಗಿ ಓಡಾಡ್ಬೋದು.
ಯಾವುದೇ ರೀತಿ ಚಪ್ರ ಕೆಳಗೆ ಇಳಿದಿಲ್ಲ. ಅದಕ್ಕೋಸ್ಕರ ನೀಟಾಗಿ ಚಪ್ರ ಹಾಕೊಬೇಕು, ಇಲ್ಲಾಂದರೆ ಇದಾಗುತ್ತೆ. ಇದು ಬೀಜಕ್ಕೆ ಬಿಟ್ಟಿರೋದೇ ಅಡ್ಲಕಾಯಿ, ಫುಲ್ ಹಣ್ಣಾಗಿದೆ ಇದು. ಈ ರೀತಿ ಕಲ್ಲರಿ ಬಂದಮೇಲೆ ಇದನ್ನು ಕಟ್ ಮಾಡಿ ತೆಗೆದು ಬೀಜ ತಕ್ಕೊಂಡು ಒಣಗಿಸ್ಬೇಕು. ಈ ರೀತಿ ಫುಲ್ ಹಣ್ಣಾಗಬೇಕು ಗಿಡದಲ್ಲೇ. ನೀವು ಅರ್ಧ ಹಣ್ಣು ಹಾಕ್ತಿದ್ದಂಗೆ ತೆಗಿಬಾರ್ದು. ಈ ರೀತಿ ಸಂಪೂರ್ಣವಾಗಿ ರೆಡ್ ಬರಬೇಕು. ನೋಡ್ಬೋದು ನೀವು. ಈ ರೀತಿ ಬೀಜ ಬ್ಲ್ಯಾಕ್ ಬಂದಿರಬೇಕು. ಈ ರೀತಿ ಹಣ್ಣಾಗಬೇಕದು, ಫುಲ್ ರೆಡ್ ಬರಬೇಕು. ಅದು ಸಂಪೂರ್ಣವಾಗಿ ಬಲ್ತಿದೆ, ಹಣ್ಣಾಗಿದೆ ಅಂತೇಳಿ. ಆಮೇಲೆ ಇದು ಕೊಳ್ತಿರಬಾರ್ದು, ಈ ರೀತಿ ರೆಡ್ಡೇ ಇರಬೇಕು. ಕೊಳ್ತಿರೋದನ್ನು ಅದು ಇಷ್ಟು ಇದಾಗಲ್ಲ. ಆಮೇಲೆ ಫಸ್ಟ್ನೇ ಸಲ ಕಟ ಮಾಡಿ ಎರಡನೇ ಸಲಿಗೆಲ್ಲ ಬೀಜ ಮಾಡ್ಕೊಂಡಿರ್ಬೇಕು. ನೀವು ಮಳೆ ಸ್ಟಾರ್ಟ್ ಆದಮೇಲೆ ಬೀಜ ಮಾಡ್ಕೊಳಕ್ಕಾಗಲ್ಲ, ಕೊಳ್ತೋಗುತ್ತೆ. ಅದಕ್ಕೋಸ್ಕರ ನಾವು ಮಾಡಿದ್ದೀವಿ. ನೋಡಿ, ಇವಾಗ ಕಳೆ ಜಾಸ್ತಿ ಇದೆ. ಇವಾಗ ಬ್ರಷ್ ಕಟ್ ಹೊಡೆಯೋಕ್ಕೋಸ್ಕರ ಈಗ ದಂಟಿನ ಬೀಜ ಕಟಾಗಿ ಬಂದಿದೆ. ಈಗ ದಂಟಿನ ಬೀಜ ಎಲ್ಲ ಪೂರ್ತಿ ಬಡ್ಡೆ ಕಟ್ ಮಾಡ್ಕೊಂಡು ತಗೊಂಡೋಗಿ ಮನೆ ಹತ್ರ ಒಣಗಿಸ್ತೀವಿ, ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನು ಬಡಿದು, ರಾಗಿ ಬಡಿತಾರಲ್ಲ ಆ ರೀತಿ ಬಡಿದು ಕ್ಲೀನ್ ಮಾಡ್ಕೊತೀವಿ ಇದನ್ನು. ಆಮೇಲೆ ಈ ಕಳೆಗೆಲ್ಲ ಬ್ರಷ್ ಕಟ್ ಹೊಡಿತೀವಿ. ನಾವು ಕಳೆ ಏನು ಕೀಳ್ಸೋಕೆ ಹೋಗಲ್ಲ. ಈಗ ನಳ್ಳಿರೋದ್ರಿಂದ ಕಳೆನೂ ಅವಾಯ್ಡ್ ಆಗುತ್ತೆ. ಆದಷ್ಟು ಈ ರೀತಿ ಕೈ ನಮಗೆ ನೋಡಿ, ಬೆಳ್ಳಲ್ಲಿ ಕೈ ಎಟುಕ್ತಾ ಇಲ್ಲ, ಇಷ್ಟು ದಪ್ಪ ಇದೆ. ಇಷ್ಟು ದಪ್ಪನೂ ಇರಬೇಕು, ಲೆಂತು ಇರಬೇಕು ಅಡ್ಲೆಕಾಯಿ. ಬೀಜಕ್ಕೆ ಬಿಡೋದು ಸಣ್ಣನೂ ಇರಬಾರ್ದು. ತೀರ ಸಣ್ಣ ಇದ್ರೂ ತೂಕ ಬರೋಲ್ಲ ನಮಗೆ. ನಾವು ಪೀಸ್ ಲೆಕ್ಕ ಮಾಡೋಲ್ಲ, ತೂಕದ ಲೆಕ್ಕ ಅಲ್ಲ, ಅದರಿಂದ ತೂಕ ಬರ್ಬೇಕು ನಮಗೆ. ಒಂದೊಂದು ಕಾಯೆಲ್ಲ ನಮಗೆ 1 kg ಮೇಲೇ ಬರ್ತಾ ಇದ್ದಾವೆ. 1 kg 1.5 kgವರೆಗೂ ಬಂದಿದ್ದಾವೆ. ಕೆಲವೊಂದು 2 kgವರೆಗೂ ರೀಚ್ ಆಗಿದೆ. ಒಟ್ಟಿನಲ್ಲಿ ಆವ್ರೇಜ್ 1 kgಯಿಂದ 1.5 kg ಮಿನಿಮಮ್ ಸಿಗ್ತಾ ಇರ್ತವೆ ಜಾಸ್ತಿ. ಇದು ಮೂವಿಂಗ್ ಜಾಸ್ತಿ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಅಂತೇಳಿ ಜನ ಜಾಸ್ತಿ ಇದನ್ನು ಇಷ್ಟಪಡೋದು. ಅದಕ್ಕೋಸ್ಕರ ನಾವು ಲಾಂಗ್ ಕಾಯಿ ಬೆಳೆಯೋದು. ಈ ರೀತಿ ಕಾಯಿ ನಾವು ಕಡಿಮೆನೇ ಬೆಳೆಯೋದು. ಇಲ್ಲಿದೆ ನೋಡಿ, ಈ ರೀತಿ ಕಡಿಮೆನೇ ನಾವು ಬೆಳೆಯೋದು. ನಮಗೆ ಆಲ್ಮೋಸ್ಟ್ ಅಲ್ಲಿ ಮಿಕ್ಸ್ ಇರುತ್ತೆ, ಯಾಕೆಂದರೆ ನಾವು ಹಳ್ಳಿ ಮೇಲೆ ಮಾರೋದ್ರಿಂದ ನಮಗೆ 2 ಥರದ್ದು ತೂಕಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೆ ನಮಗೆ ಬೇಕಲ್ವಾ. ಅದಕ್ಕೋಸ್ಕರ ನಾವು 2 ರೀತಿಯೂ ಹಾಕಿರ್ತೀವಿ. ನೋಡಿ, ಇದು ಒಂಥರ ಜಾತಿ ಅಡ್ಲಕಾಯಿ. ನಮ್ಮ ಹತ್ರ ಒಂದು 3 ವೆರೈಟಿ ಸಿಗುತ್ತೆ. ನಾವು ಒಂದೇ ಥರದ್ದೇನು ಹಾಕಲ್ಲ, ಏಕೆಂದರೆ ನಮ್ಮ ಹತ್ರ ಎಲ್ಲ ಥರದ್ದು ಇರಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ರೀತಿಯೂ ಒಂದು ಹಾಕಿದ್ದೀವಿ. ನೋಡಿ, ಇದು ಬೇರೆ ಚೇಂಜು. ಇದು ಚೆನ್ನಾಗಿ ಬರುತ್ತೆ ಅಡ್ಲಕಾಯಿ. ನೋಡಿ, ಇದು ಒಂದು ಜಾತಿದು. ಇದು ಮೋಟ ಬರುತ್ತೆ, ಇದು ಲಾಂಗ್ ಬರುತ್ತೆ, 2 ವ್ಯತ್ಯಾಸ. ನಾವು ಆದಷ್ಟು ಜಾಸ್ತಿ ಇದನ್ನೇ ಬೀಜಕ್ಕೆ ಮಾಡ್ಕೊಂಡಿರೋದು. ಈ ರೀತಿ ನಾವೆಲ್ಲ ಗುರ್ತು ಮಾಡ್ಕೊಂಡಿದ್ದೀವಿ. ಫುಲ್ ಗ್ರೀನು ಇದೆ ಇದರಲ್ಲಿ, ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ ಬನ್ನಿ, ನಿಮಗೆ ಊಜಿಲಿ ಎಫೆಕ್ಟ್ ಆಗಿರೋದು ಕಾಯಿಗಳು ಇಲ್ಲಿದೆ, 2 ತೋರಿಸ್ತೀನಿ. ಈ ರೀತಿ ಆಗುತ್ತೆ, ಈ ರೀತಿ ಎಫೆಕ್ಟ್ ಆಗುತ್ತೆ. ಇದು ನಾವು ಒಂದು 4-5 ದಿನ ಮಡಗಿದ್ರೆ ಇದು ಕಾಯಿ ಕೊಳ್ತೋಗುತ್ತೆ. ಈ ರೀತಿ ಆಗುತ್ತೆ ನೋಡಿ. ಇದರಲ್ಲೂ ಜಾಸ್ತಿ ಕಾಣ್ತದೆ ನೋಡಿ, ಇದು ಊಜಿ ಅಟ್ಯಾಕ್ ಆಗಿರೋದೇ ಇದು ಕಾಯಿ. ಇದು ಅಡ್ಲು ಗಿಡದಲ್ಲಿ ಬರೋದು ಇದು ಒಂದೇ ಪ್ರಾಬ್ಲಮ್ಮು. ಇದಕ್ಕೆ ನಾವು ಏನು ಸ್ಪ್ರೇ ಮಾಡಲ್ಲ, ನಾವು ಬಡ್ ಸ್ಟ್ಯಾಪ್ ಬರುತ್ತಲ್ಲ ಅದನ್ನು ಕಟ್ತೀವಿ. ಅದರಿಂದ ನಮ್ಗೆ ಅವಾಯ್ಡ್ ಆಗುತ್ತೆ. ನಾವು ಇದುವರೆಗೂ ಯಾವುದೇ ರೀತಿ ಸ್ಪ್ರೇ ಮಾಡಿಲ್ಲ, ಹೂವು ಕಚ್ಚೋದಾಗಲಿ ಗ್ರೋತ್ ಪ್ರಮೋಟರ್ ಯಾವುದೇ ರೀತಿ ಮಾಡಿಲ್ಲ. ಇನ್ನು ಮುಂದೆ ಏನಾದರೂ ನೋಡಿ, ಇದು ಫುಲ್ ಗ್ರೀನು ಅಡ್ಲಕಾಯಿ. ಈ ರೀತಿಯೂ ಒಂದು ಜಾತಿ ಇದೆ. ನಮಗೆ ಟೋಟಲ್ ಒಂದು 4 ಥರದ್ದಿದೆ. ಈ ಜಾತಿನೂ ಒಂದು ನೋಡಿ. ಈ ರೀತಿಯೂ ಅಡ್ಲಕಾಯಿ ಇದೆ. ಇದು ಜಾಸ್ತಿ ಕೇಳ್ತಿರ್ತಾರೆ ರೈತರುಗಳು ಹಳ್ಳಿ ಕಡೆ, ಅದಕ್ಕೋಸ್ಕರ ನಾವು ಇದನ್ನು ಹಾಕಿದ್ದೀವಿ. ನೋಡ್ಬೋದು ನೀವು, ಚೆನ್ನಾಗಿದೆ, ಇದು ಚೆನ್ನಾಗಿ ಬರುತ್ತೆ ನೋಡಿ. ನಾವು ದಂಟಿನ ಸೊಪ್ಪು ಹಾಕಿರೋದ್ರಿಂದ ಈ ಸಲ ನಮಗೆ ಇದು ಅಮೌಂಟು ಪರವಾಗಿಲ್ಲ ಅನ್ನಿಸ್ತು. ಯಾಕೆಂದರೆ ನಾವು ಮಿಶ್ರ ಬೆಳೆ ಮಾಡಿರೋದ್ರಿಂದ ಈ ದಂಟಿನ ಸೊಪ್ಪು ಬೇಗ ಬಂದಿರೋದ್ರಿಂದ ಅದರಲ್ಲಿ ಬಂದಿರೋ ಅಮೌಂಟೆಲ್ಲ ನಾವು ದಾರ ಕಟ್ಟೋಕ್ಕೆ, ಕಳೆ ತೆಗಿಯೋಕ್ಕೆ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಿದ್ದೀವಿ. ನಾವು ಕೈಯಿಂದ ಏನು ಇನ್ವೆಸ್ಟ್ ಮಾಡಿಲ್ಲ, ಇದರಾಗಿಂದ ತೆಗೆದು ಇದಕ್ಕೆ ಇನ್ವೆಸ್ಟ್ ಮಾಡಿದ್ದೀವಿ. ನಿಮಗೆ ಆದಷ್ಟು ಮಿಶ್ರ ಬೆಳೆ ಮಾಡ್ಕೊಳ್ರಿ ರೈತರು. ಒಂದರಲ್ಲಿ ರೇಟ್ ಇಲ್ಲ ಅಂದ್ರೂ ಒಂದರಲ್ಲಿ ನಮಗೆ ದುಡ್ಡು ಆಗುತ್ತೆ, ಅಮೌಂಟು ಪರವಾಗಿಲ್ಲ ಅನಿಸುತ್ತೆ. ನಮಗೆ ಈ ಸಲ ಅಡ್ಲಕಾಯಿ ಬೆಳೆನೂ ಚೆನ್ನಾಗಿ ಬಂದಿದೆ, ಸೊಪ್ಪು ಚೆನ್ನಾಗಿ ಬಂದಿದೆ. ಮುಂದಿನ ಸಲಿಗೆ ಬೀಜನೂ ರೆಡಿಯಾಗಿದೆ ನಮ್ಮಲ್ಲೇ. ಮುಂದಿನ ಸಲಿಗೆ ನಾವು ದಂಟಿನ ಬೀಜ ಹಾಕೋಕ್ಕೂ ಬೀಜ ತರೋಂಗಿಲ್ಲ. ಈ ರೀತಿ ನಮ್ಮಲ್ಲೇ ಬೀಜ ಆಗಿದೆ. ಆದಷ್ಟು ತೋಟದಲ್ಲಿ ಬೀಜ ಆಗೋಲ್ಲ, ನೆರಳು ಅಂತೆಲ್ಲ ಅಂತಿರ್ತಾರೆ ಅಡಿಕೆ ತೋಟದಲ್ಲಿ. ನೋಡ್ಬೋದು ನೀವು, ನಮ್ಗೆ ಚೆನ್ನಾಗೇ ಬೀಜ ಆಗಿದೆ. ಅದು ನೀವು ಅಟ್ ಎ ಟೈಮು ನೋಡಿ, ಚಪ್ರ ಅಡ್ಲಕಾಯಿ ಸ್ಟಾರ್ಟ್ ಆಗುವಾಗ ಇದು ಬೀಜನೂ ಬಂದಿದೆ. ಇವಾಗ ನೆರಳಾದ್ಮೇಲೆ ನಮ್ಗೆ ಇದರಲ್ಲಿ ಯಾವುದೇ ರೀತಿ ಬೆಳೆ ಬೆಳೆಯೋಕ್ಕಾಗಲ್ಲ. ನಮಗೆ ಎಲ್ಲದೂ ಪರವಾಗಿಲ್ಲ. ಈ ರೀತಿ ಎಲ್ಲರೂ ಅನುಕೂಲವಾಗಿ ಮಿಶ್ರ ಬೆಳೆ ಮಾಡಿ ನೋಡಿ. ನಮ್ಗೆ ಈಗ ಅಡ್ಲಕಾಯಿ ಸ್ಟಾರ್ಟ್ ಆಗಿದೆ. ಈಗ ಆಲೇ ಒಂದು 2-3 ಕುಯ್ಲು ಕಟ್ ಮಾಡಿದ್ದೀವಿ. ಈಗ ಅದೇ ದುಡ್ಡಲ್ಲಿ ನಾವು ಇನ್ವೆಸ್ಟ್ ಮಾಡಿ ಊಜಿ ಮಾತ್ರೆ, ಬಡ್ ಟ್ಯಾಪ್ಸ್ ಏನಿದೆಯೋ ನಾವೆಲ್ಲ ತಂದು ಕಟ್ತೀವಿ. ನಮಗೆ ಇದು ಸ್ಪ್ರೇದು ಏನೇ ಇದು ಮುಂದೆ ಅಮೌಂಟ್ ಏನಾಗಿರುತ್ತೋ
ಅದೆಲ್ಲ ಪೂರ್ತಿ ಅಡ್ಲಕಾಯಲ್ಲೇ ನಾವು ಮಾಡೋದು. ನಾವೇನು ಕೈಯಿಂದ ಹಾಕಿ ಇದು ಮಾಡಲ್ಲ. ಇದರಲ್ಲೇ ನಮಗೆ ಬರೋ ಅಮೌಂಟಲ್ಲೇ ನಾವು ಇನ್ವೆಸ್ಟ್ ಮಾಡಿ ಬೆಳ್ಕೊಂತೀವಿ. ನಾವು ಹೊರಗಡೆ ಏನು ಬೆಳೆ ಬೆಳೆಯೋದ್ರಿಂದ ಇದಕ್ಕೆ ಹಾಕಿರೋ ಗೊಬ್ಬರ ಎಲ್ಲ ಅಡಿಕೆ ತೋಟಕ್ಕೆ ಸಿಗುತ್ತೆ. ನೀರು ಎಲ್ಲ ಇದ್ರ ಒಂದೇ ನೀರಲ್ಲಿ ಎರಡೆರಡು ಬೆಳೆ ಬೆಳಿಬೋದು. ಆದಷ್ಟು ಪರವಾಗಿಲ್ಲ, ತೋಟದಲ್ಲೇ ಮಾಡಿ. ತೋಟನೂ ಚೆನ್ನಾಗಿರುತ್ತೆ, ನಿಮಗೆ ಲೇಬರ್ ಖರ್ಚು ಕಡಿಮೆ ಆಗುತ್ತೆ. ಎರಡೂ ಕಳೆ ತೆಗೆಯೋದು ಎಲ್ಲ ಬೇಸಾಯನೂ ಒಂದೇ ಆಗುತ್ತೆ. ತೋಟಕ್ಕೂ ಬೇಸಾಯ ಮಾಡ್ದಂಗೆ ಆಗುತ್ತೆ, ನೀವು ಬೆಳೆನೂ ಬೆಳ್ಕೊಂಡಂಗೆ ಆಗುತ್ತೆ. ಆಮೇಲೆ ಚಪ್ರನೂ ಜಾಸ್ತಿ ಗಟ್ಟಿಮುಟ್ಟಾಗಿರುತ್ತೆ ಅಡಿಕೆ ಮಾರೋದಲ್ಲಾದರೆ. ಹೊರಗಡೆ ಫೀಲ್ಡ್ಗಿನ್ನ ಚೆನ್ನಾಗಿ ಬರುತ್ತೆ. ಆದಷ್ಟು ನೀವು ತೋಟದಲ್ಲೇ ಮಾಡೋದೇ ಉತ್ತಮ ಅಂತ ನನ್ನ ಭಾವನೆ. ನೋಡಿ ರೈತ ಮಿತ್ರರೇ, ಎಲ್ಲ ವಿಡಿಯೋ ಕ್ಲಾರಿಟಿ ಕೇಳ್ತಾ ಇದ್ದೀರಾ ನೀವು. ಅಂದರೆ ನಾವು ಕ್ಲಾರಿಟಿ ಕೊಡೋಕ್ಕೆ ಇನ್ನೂ ನಾವು ನಾರ್ಮಲ್ ಫೋನಲ್ಲಿ ಮಾಡ್ತಾ ಇರೋದು. ನಾವು ಇನ್ನೂ ನಮಗೆ ಗೊತ್ತಿರೋ ಐಡಿಯಾಗಳನ್ನು ಅಷ್ಟೇ ತಿಳಿಸೋಕೆ ಇದು ಮಾಡ್ತಾಯಿದ್ವಿ. ಮುಂದಿನ ದಿನದಲ್ಲಿ ನಾವು HD ಕ್ಯಾಮ್ರಾ ತಂದು ವೀಡಿಯೋ ಮಾಡಿ ತೋರಿಸ್ತೀವಿ ನಿಮಗೆ. ಈಗ ನಾರ್ಮಲ್ ಫೋನು ನಾವು ಯೂಸ್ ಮಾಡ್ತಾ ಇರೋ ಫೋನಲ್ಲೇ ಮಾಡ್ತಾ ಇರೋದು. ನಮ್ಮದು Vivo A16 ನಾರ್ಮಲ್ ಫೋನು, ಅದರಲ್ಲಿ ವಿಡಿಯೋ ಕ್ಲಾರಿಟಿ ಅಷ್ಟೇ ಬರೋದು. ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ರಿ. ಇದೇ ರೀತಿ ಸಪೋರ್ಟ್ ಮಾಡಿ. ನಾವು ನಮಗೆ ಗೊತ್ತಿಲ್ಲದ ವಿಚಾರನೂ ಬೇರೆಯವ್ರ ಹತ್ರ ತಿಳ್ಕೊಂಡು ತಿಳಿಸ್ಕೊಡ್ತೀವಿ, ನಾವು ತಿಳ್ಕೊತೀವಿ. ಧನ್ಯವಾದಗಳು. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ.